ಮೆಂಟಲ್ ಅಬಿಲಿಟಿಗೆ ರಿಲೇಟೆಡ್ ಸಂಬಂಧಪಟ್ಟಂತ ಅದರಲ್ಲಿ ವ್ಯಂಗ್ಯ ನಕ್ಷೆಗೆ ಸಂಬಂಧಪಟ್ಟಂತ ಇಲ್ಲೊಂದು ಸಿಂಪಲ್ ಪ್ರಶ್ನೆ ಇದೆ ನೋಡ್ರಿ. ಪ್ರಶ್ನೆ ಏನಿದೆಪ್ಪ ಅಂದ್ರ ಆಮ್ಲ ಪ್ರತ್ಯಾಮ್ಲ H2SO4 ಅಂತ ಹೇಳಿದೆ. ಹಾಗಾದ್ರೆ ಯಾವುದಕ್ಕೆ ಸರಿ ಹೊಂದದ ಅಂತೇಳಿ ನಾವಿಲ್ಲಿ ನೋಡ್ಕೊತ ಬಂದಾಗ ಸರ್ ಆಮ್ಲ ಆಸಿಡ್ ಅಂತ ಹೇಳ್ಕೀತೀವಿ, ಪ್ರತ್ಯಾಮ್ಲ ಇದನ್ನು ಬೇಸ್ ಅಂತ ಹೇಳ್ಕೀತೀವಿ, H2SO4 ಇದು ಕೂಡ ಒಂದು ಆಸಿಡ್. ಹೀಗಾಗಿ ನಾವು ಆಮ್ಲ ಈ ಸದ್ ನೋಡ್ರಿ ಇದೊಂದು ಆಮ್ಲ, ಆ ಆಮ್ಲದ ಒಳಗಡೆ ಏನಿದೆಪ್ಪ ಅಂದ್ರೆ H2SO4 ಒಂದು ಆಮ್ಲ ಇದೆ, ಪ್ರತ್ಯಾಮ್ಲ ಇದು ಹೊರಗಡೆ ಇದೆ. ಹೀಗಾಗಿ ನಮ್ಗ ಇದೇ ಸರಿ ಉತ್ತರ ಅನಿಸ್ತದ. ಬೇಕಾದ್ರೆ ನೀವು ಬೇಕಾದ್ರೆ ಇದೊಂದು ಸ್ವಲ್ಪ ಚೆಕ್ ಮಾಡ್ಕೊತ ಬಂದಾಗ ಸರ್ ಇದು ಆಮ್ಲ ಇದು ಪ್ರತ್ಯಾಮ್ಲ, ಆಮ್ಲದ ಒಳಗಡೆ ಹೊರಗಡೆ ಮತ್ತೊಂದು ಇದು ಆಮ್ಲ ಉಂಟಾಗ್ತದ ಇಲ್ಲ. ಹೀಗಾಗಿ ಇದು ಸಂಬಂಧ ಇಲ್ಲ, ಮೂರು ಸಪ್ರೇಟ್ ಅಲ್ಲ. ಇಲ್ಲಿ ಕೂಡ ಮೂರು ಸಪ್ರೇಟ್ ಇದಾವೆ. ಇಲ್ಲಿ ನೋಡ್ರಿ ಇದ್ರಾಗ ಸರ್ ಇದು ಆಮ್ಲ ತಗೊಂಡೇವ ಅಂದ್ರ ಕೆಲವು ಪ್ರತ್ಯಾಮ್ಲಗಳು ಬರಕ್ ಸಾಧ್ಯ ಇಲ್ಲ. ಆಮ್ಲ ಒಳಗಡೆ ಕೆಲವು H2SO4 ಬರ್ಬೋದು ಕರೆ, ಆದ್ರೆ ಪ್ರತ್ಯಾಮ್ಲಗಳು ಬರಂಗಿಲ್ಲ. ಹೀಗಾಗಿ ಇದು ಆಗ್ತದ, ತಪ್ಪಾಗ್ತದ. ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದ. ಇದು ಏನಪ್ಪ ಅಂದ್ರೆ ಆಮ್ಲ, ಆಮ್ಲದ ಒಳಗಡೆ ಒಳಗಿಂದ ಏನಪ್ಪ ಅಂದ್ರೆ H2SO4. ನೆಕ್ಸ್ಟ್ ಪ್ರತ್ಯಾಮ್ಲ ಅನ್ನೋದು ಏನಪ್ಪ ಅಂದ್ರೆ ಬೇಸ್, ಇದು ಹೊರಗಡೆ ಇರುತ್ತದೆ. ಆಮ್ಲದ ರುಚಿ ಏನಾಗಿರ್ತದಪ್ಪ ಅಂದ್ರೆ ಹುಳಿ ಆಗಿರ್ತದ, ಪ್ರತ್ಯಾಮ್ಲದ ರುಚಿ ಕಹಿ ಆಗಿರ್ತದ. ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ತಿಳಿಯಲು ಲಿಟ್ಮಸ್ ಕಾಗದಗಳನ್ನು ಬಳಸ್ತೀವಿ. ಇವೆಲ್ಲ ಏನಾಗ್ತಪ್ಪ ಅಂದ್ರೆ ಸೈನ್ಸ್ ರಿಲೇಟೆಡ್ ಮತ್ತು ಕ್ವಶನ್ಸ್ಗಳು ಬರ್ತಿರ್ತವೆ. ಇದನ್ನ ಫಾಲೋ ಮಾಡ್ಕೊಡ್ರಿ. ಬೆನ್ನಕ್ಷಕ್ಕೆ ಈ ಥರ ಪ್ರಶ್ನೆಗಳು ಬರ್ತಿರ್ತಿರ್ತವೆ.